ತಗೊಳ್ಳಿ, ಆಮೇಲೆ ಎಲ್ಲ ಫೋಟೋ ತಗೊಳ್ಳೋಣ. ಭಾವ ಅಂತಲ್ಲ, ಎಲ್ಲ ವೃತ್ತಿಮಂದವರೇ ಹಾಗೂ ಈ ಒಂದು ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ತಾವೆಲ್ಲರೂ ಸಹಕಾರದಿಂದ ನನ್ನನ್ನು ಈ ತಾಲೂಕಿನ ಅಧ್ಯಕ್ಷರಾಗಿ ಮಾಡಿದ್ದೀರಿ. ನಿಮಗೆಲ್ರಿಗೂ ಧನ್ಯವಾದಗಳು. ಈ ಒಂದು ಅಧ್ಯಕ್ಷ ಆಗಬೇಕಾದ್ರೆ ನಮ್ಮ ತಾಲೂಕಿನ ಶಾಸಕರು ಆಗಿರ್ತಕ್ಕಂಥ ರೂಪಾ ಶಶಿಧರ್ ಮೇಡಮ್ಮು ಹಾಗೂ ಹಿರಿಯರು ಆಗಿರ್ತಕ್ಕ ಮಾಜಿ ಲಕ್ಷ್ಮೀನಾರಾಯಣಪ್ಪನವರು ಕೂಡ ಈ ಒಂದು ಸಹಕಾರದಿಂದ ತಾಲೂಕಿನಲ್ಲಿ ಎಲ್ಲ ಒಂದೇ ಕುಟುಂಬದ ಸದಸ್ಯರಾಗಿರ್ತಕ್ಕಂಥ ನಾವೆಲ್ಲ ಸದಸ್ಯರು ಒಂದೇ ಅಂಥೇಳಿ ಎಲ್ಲ ನಮ್ಮ ಅವರ ಸಹಕಾರದಲ್ಲಿ ಈ ಒಂದು ಸಂಘ ಎಲ್ಲ ವೃಂದ ಸಂಘಗಳು ಕೂಡ ಒಗ್ಗಟ್ಟಾಗಿರಬೇಕು, ತಾಲೂಕಿಗೆ ಒಂದು ಗೌರವ ಬರಬೇಕು, ಹಾಗಾಗಿ ನಮಗೂ ಗೌರವ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಶಾಸಕರ ಅಭಿಪ್ರಾಯ ಆಗಿತ್ತು. ಹಾಗೆ ಎಲ್ಲ ವೃಂದ ಸಂಘಗಳು ಕೂಡ ನಾವು ಇವತ್ತು ಸೇರಿಕೊಂಡು ನಮ್ಮ ಶಿಕ್ಷಕರ ಏನು ಕುಂದುಕೊರತೆಗಳಿವೆ ಆ ಕುಂದುಕೊರತೆಗಳನ್ನು ಎಲ್ಲರ ಸಹಕಾರದೊಂದಿಗೆ ನಾವು ಅವರ ಕುಂದುಕೊರತೆಗಳನ್ನು ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ಈ ಒಂದು ಎಲ್ಲ ವೃಂದ ಸಂಘಗಳು ಒಂದಾಗಿ ಇವತ್ತು ಒಗ್ಗಟ್ಟಾಗಿ ನಮ್ಮ LN ಸರ್ ಕೂಡ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ನಂತರ ಎಲ್ಲ ಸಂಘಗಳ ಮುಖ್ಯೋಪಾಧ್ಯಾಯರಾಗ್ಬೋದು, ಎಲ್ಲ ಸಂಘಗಳು ಆಗಿರ್ಬೋದು ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಒಂದು ಸಂಘವನ್ನು ಮುಂದೆ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತೀನಿ. ಆತ್ಮೀಯ ವೃತ್ತಿಬಂಧುಗಳೇ ಮತ್ತು ನಮ್ಮ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ LN ಸರ್ ಅವರೇ ಮತ್ತು ನಮ್ಮ ನಾಯ್ಡು ಸರ್ ಅವರೇ, ಕೃಷ್ಣಮೂರ್ತಿ ಅವರೇ ಮತ್ತು ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ತೂಕಲ್ ಅವರೇ ಮತ್ತು ಅವರ ಸಂಘದವರೇ ಮತ್ತು ಸುಬ್ಬಣ್ಣ ಅವರೇ, ಗಂಗಾಧರ್ ಸರ್ ಅವರೇ, ಅಶ್ವಥ್ ಸರ್ ಅವರೇ ಹಾಗೂ ಎಲ್ಲ ಆತ್ಮೀಯ ನನ್ನ ವೃತ್ತಿಬಂಧುಗಳೇ, ಏನು TPO ಬಾಬು ಸಾರು ಮತ್ತು ಹೊಸ ಬಾಬು ಸಾರು ಮತ್ತು ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ 2026ರಿಂದ 2031ನೇ ಅವಧಿಗೆ ಏನು ಇವತ್ತು ಅವಧಿ ಚುನಾವಣೆ ನಡೆಯಬೇಕಾಗಿತ್ತು. ಅದು ಸನ್ಮಾನ್ಯ MLA ಮೇಡಮ್ ಅವರ ಒಂದು ಆಶೀರ್ವಾದ ಮತ್ತು ನಮ್ಮ LN ಸಾರು, ರವಿಚಂದ್ರ ನಾಯ್ಡು, ಕೃಷ್ಣಮೂರ್ತಿ ಅವರ ಒಂದು ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಕೂಡ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಇಡೀ ಕೋಲಾರ ಜಿಲ್ಲೆಗೆ ನಮ್ಮ KGF ತಾಲೂಕು ಮಾದರಿಯಾಗಬೇಕು, ಎಲ್ಲ ಸಂಘಟನೆಗಳು ಕೂಡ ಒಂದು ಸೂರಿನ ಅಡಿಯಲ್ಲಿ ಹೋಗಬೇಕು ಅಂತ ಇವತ್ತು ನಾವು ಒಂದು ಪಣವನ್ನು ತೊಟ್ಟು LN ಸರ್ ಅವರು ಒಂದು ದೊಡ್ಡ ಮನಸ್ಸು ಮತ್ತು ಮುಂದಾಲೋಚನೆಯನ್ನು ಮಾಡಿ ಇವತ್ತು ಈ ಒಂದು ಸೂತ್ರವಾಗಿ ಈ ಎಲೆಕ್ಷನನ್ನು ನಡೆಸ್ಕೊಟ್ಟಿದ್ದಾರೆ. ಈಗಾಗಲೇ ಏನು ನಮ್ಮ ಹೊಸದಾಗಿ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರು ಹೇಳಿದ್ರು, ಅದೇ ರೀತಿಯಲ್ಲಿ ಯಾವುದೇ ಶಿಕ್ಷಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ನೌಕರ ಸಂಘದ ಜೊತೆಯಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕೂಡ ಎಲ್ಲ ವೃಂದ ಸಂಘಗಳನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡು ನಾವು ನಿಷ್ಕಲ್ಮಶವಾಗಿ ಕಾಯ ವಾಚ ಮನಸ ಸದಾ ಶಿಕ್ಷಕರಿಗೆ ಸೇವೆಯನ್ನು ಕೊಡ್ತಕ್ಕಂಥ ಒಂದು ಸರ್ವಿಸನ್ನು ಖಂಡಿತವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಮತ್ತು ನೌಕರ ಸಂಘದ ಪರವಾಗಿ, ಶಿಕ್ಷಕರ ಸಂಘದ ಪರವಾಗಿ, ಎಲ್ಲ ವೃಂದ ಸಂಘಗಳ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. 2026 ಇಲ್ಲಿಂದ 2031ರವರೆಗೆ ಏನು 5 ವರ್ಷಗಳ ಅವಧಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ KGF ಘಟಕದ ಒಂದು ಪದಾಧಿಕಾರಿಗಳ ಚುನಾವಣೆ ಅಂದರೆ ಇವತ್ತು ನಾಮಪತ್ರಗಳನ್ನು ಸಲ್ಲಿಸಿ
ಇವತ್ತು ಅದು ಸ್ಕ್ರೂಟ್ನಿ ಕೂಡ ಆಗಿ ಎಲ್ಲ ಅಕ್ಸೆಪ್ಟ್ ಆಗಿದೆ. ಇಲ್ಲಿ ಯಾವುದೂ ಕೂಡ 2ಕ್ಕಿಂತ ಹೆಚ್ಚು ನಾಮಪತ್ರ ಸಲ್ಲಿಸಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಹಾಗಾಗಿ ಅವಿರೋಧವಾಗಿ ಒಂದು ಪದಾಧಿಕಾರಿಗಳ ಆಯ್ಕೆ ನಡೆದಿರ್ತಕ್ಕಂಥದ್ದು. ಮೊದಲನೇದಾಗಿ ಶ್ರೀ ನಾರಾಯಣ ಸ್ವಾಮಿ ಎಂರವರು, ದೇವರಹಳ್ಳಿ ಸರ್ಕಾರಿ ಉರ್ದು ಕನ್ನಡ ಕಿರಿಯ ಪ್ರಾಥಮಿಕ ಇಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಶಿಕ್ಷಕರು, KGF ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಅವಿರೋಧವಾಗಿ. ಕಾರ್ಯದರ್ಶಿಗಳಾಗಿ PV ಶ್ರೀನಿವಾಸರವರು, ಇವರು ಆಯ್ಕೆ ಆಗಿರ್ತಕ್ಕಂಥದ್ದು. ಇವರು ಕುರೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಂತರ ಖಜಾಂಚಿಗಳಾಗಿ ಬೇತ್ಮಂಗಲದ ಉರ್ದು ಶಾಲೆಯ K ಶ್ರೀನಿವಾಸ್ ಅವರು ಆಯ್ಕೆಯಾಗಿರ್ತಾರೆ. ನಂತರ ಉಪಾಧ್ಯಕ್ಷರಾಗಿ ಮಹಿಳಾ ಉಪಾಧ್ಯಕ್ಷರಾಗಿ ಭಾರತಿ ಮೇಡಮ್ನವರು ಚಿಂಚಾಂಡಳ್ಳಿಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಂತರ ಕುರುಬೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ, ತಿಮ್ಮಾಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ನಮ್ಮ ಅಂದರೆ ಸಾಮಾನ್ಯ ಅದೇ ಉಪಾಧ್ಯಕ್ಷರಾಗಿ ಮತ್ತೋರವರು, ಅವರು ಮಹಿಳಾ ಅಭ್ಯರ್ಥಿ ಅಂದರೆ ಇವರು ಮತ್ತೋರವರು ಉಪಾಧ್ಯಕ್ಷರಾಗಿ ತ್ಯಾಗರಾಜು ಸರ್ ಅವರು. ನಂತರ ನಮ್ಮ ಸಹಕಾರ್ಯದರ್ಶಿಗಳಾಗಿ ಪಿಚ್ಚಳ್ಳಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಛಾಯಾದೇವಿ ಮೇಡಮ್ನವರು. ಮತ್ತು ನಮ್ಮ ಜಿಲ್ಲೆಗೆ ಪ್ರತಿನಿಧಿಗಳಾಗಿ ಆಯ್ಕೆ ಆಗಿದ್ದಾರೆ ನಮ್ಮ ನಾಗವೇಣಿ ಮೇಡಮ್ನವರು ಮತ್ತು ಗೆನ್ನೇರಳ್ಳಿ ಶ್ರೀನಿವಾಸ ಮೂರ್ತಿ ಅವರು. ಸೊ ಇವರು ಗೆನ್ನೇರಳ್ಳಿ ಶ್ರೀನಿವಾಸ ಮೂರ್ತಿ ಅಂದರೆ ಗೆನ್ನೇರಳ್ಳಿ ಶಾಲೆಯಲ್ಲೇ ಎಲ್ರಿಗೂ ಚಿರಪರಿಚಿತರು, ಅವರು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಸುವರ್ಣಹಳ್ಳಿ ಶಾಲೆಯಲ್ಲಿ ನಾಗವೇಣಿ ಮೇಡಮ್ನವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ಒಳ್ಳೆಯ ತಂಡ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ಶಿಕ್ಷಕರಿಗೆ ಒಳ್ಳೆಯ ಸೇವೆಯನ್ನು ಮಾಡಲಿಕ್ಕೋಸ್ಕರ ಇವರೆಲ್ಲ ಮುಂದೆ ಬಂದಿರತಕ್ಕಂಥವ್ರು. ಏನಪ್ಪ ಅಂದರೆ ಚುನಾವಣೆ ಅಂದಾಗ ಜಿದ್ದು ಇನ್ನೊಂದು ಇರುತ್ತೆ. ಆದರೆ KGFನಲ್ಲಿ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗೋಣ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಒಟ್ಟಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಏನಂದರೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ನವ್ರಿಗೆ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆ ಅಂದರೆ ಚುನಾವಣೆ ಅಂತ ಅಂದಿದ ತಕ್ಷಣ ಮೇಡಮ್ನವರು ನಮ್ಮನ್ನೆಲ್ಲ ಒಂದು ಮಾತು ಕರೆದುಬಿಟ್ಟು, ನೋಡಪ್ಪ ನೀವೆಲ್ಲ ಶಿಕ್ಷಕರು, ನೀವೆಲ್ಲ ಸಮಾಜದಲ್ಲಿ ಮಾದರಿಯಾಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿರ್ತಕ್ಕಂಥವ್ರು, 4 ಜನಕ್ಕೆ ಬುದ್ಧಿ ಹೇಳ್ತಕ್ಕಂಥವ್ರು, ನೀವು ಯಾವುದೇ ಕಾರಣಕ್ಕೂ ಚುನಾವಣೆ ಜಿದ್ದು ಹೋಗಬಾರ್ದು. ಒಂದು ಕಡೆ ಕೂತ್ಕೊಂಡು ಮಾತಾಡಿಕೊಂಡು ನಿಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸ್ಕೊಂಡು ಶಿಕ್ಷಣಕ್ಕೆ ಒಂದು ನಿಮ್ಮ ಸೇವೆ ಸಂಪೂರ್ಣವಾಗಿ ಸಿಗಬೇಕು ಅನ್ನೋ ಕಾರಣಕ್ಕೆ ಇಂಥವನ್ನೆಲ್ಲ ನೀವು ಬದಿಗೊತ್ತಿ ನಮ್ಮ ಒಂದು ಸಹಕಾರ ಯಾವಾಗಲೂ ಇರುತ್ತೆ, ನೀವು ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಅಂತೇಳಿ ನಮಗೆ ಸಂಪೂರ್ಣವಾಗಿ ಮಾರ್ಗದರ್ಶನ ಕೊಟ್ಟು ಈ ದಿನ ನಾವೆಲ್ಲ ಈ ರೀತಿ ಒಟ್ಟಿಗೆ ಸೇರಿದ್ದೀವಿ ಅಂದರೆ ಕಾರಣಕರ್ತರು ನಮ್ಮ ಶಾಸಕರು. ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಮ್ಮ ಪ್ರಾಥಮಿಕ ವಿಭಾಗದ ನಿರ್ದೇಶಕರಿದ್ದಾರೆ, ಯಾರು ನಮ್ಮ ಕೃಷ್ಣಮೂರ್ತಿ ಅವರು ಆಗಿರ್ಬೋದು ಖಜಾಂಚಿಗಳು, ಮತ್ತು ನಮ್ಮ ರವಿಚಂದ್ರ ನಾಯ್ಡು ಆಗಿರ್ಬೋದು, ಗಿರೀಶ್ ಬಾಬು ಅವರಾಗಿರ್ಬೋದು, ಜೊತೆಗೆ ನಮ್ಮ ಮುಖ್ಯೋಪಾಧ್ಯಾಯರ ಸಂಘದ ಶ್ರೀನಿವಾಸು ಮತ್ತು ಅವರ ಒಂದು ಪದಾಧಿಕಾರಿಗಳಾಗಿರ್ಬೋದು, ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಡಾಕ್ಟರ್ ಬಾಬು ಮತ್ತು ಅವರ ತಂಡದವರಾಗಿರ್ಬೋದು, ಮತ್ತು ನಮ್ಮ SC/ST ನೌಕರ ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿರ್ಬೋದು ಅಶ್ವತ್ತು ಮತ್ತು ಅವ್ರ ತಂಡ ಆಗಿರ್ಬೋದು, ಗಂಗಾಧರ್ SC/ST ಪ್ರಾಥಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆಗಿರ್ತಕ್ಕ ಗಂಗಾಧರ್ ಆಗಿರ್ಬೋದು, ಅವ್ರ ತಂಡದವರಾಗಿರ್ಬೋದು. ಸೊ ಈ ಥರ ನಮ್ಮ ಮತ್ತೋರ್ವರು ನಮ್ಮ ಸುಬ್ರಹ್ಮಣ್ಯ SC/ST ಶಿಕ್ಷಕರ ಸಂಘದ ನಮ್ಮ ಸುಬ್ರಹ್ಮಣ್ಯ ಅವರು, ಅವ್ರ ತಂಡದವರು, ಅಂದರೆ ಎಲ್ಲರೂ ಎಲ್ಲ ವೃಂದ ಸಂಘಗಳು. ಜೊತೆಗೆ KGFನಲ್ಲಿ ಮಹಿಳಾ ನೌಕರ ಸಂಘ ಇದೆ, ಅದರಲ್ಲಿ ಅಂಬಿಕಾ ಮೇಡಮ್ನವರು ಅಧ್ಯಕ್ಷರಾಗಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಮಹಿಳಾ ನೌಕರರ ಸಂಘ, ಮಹಿಳಾ ಶಿಕ್ಷಕರ ಸಂಘ ಇದೆ, ನಮ್ಮ ಮಲ್ಲಿಕಾ ಮೇಡಮ್ನವರು ಇದ್ದಾರೆ. ಇವರು ಕೂಡ ಅಷ್ಟೇ, ಎಲ್ಲರೂ ಕೂಡ ಇಲ್ಲಿ ಒಬ್ಬರಿಂದ ಏನೂ ಸಾಧ್ಯ ಇಲ್ಲ, ಎಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥ ನಿರೂಪಿಸಿರ್ತಕ್ಕಂಥದ್ದು. ಎಲ್ಲ ನಮ್ಮ ಶಿಕ್ಷಕರು, ಎಲ್ಲ ಸಂಘಟನೆಗಳು, ಪ್ರತಿಯೊಬ್ಬರು ಶಿಕ್ಷಕರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇಲ್ಲ ಚುನಾವಣೆ ಅಂತಕ್ಕಂಥದ್ದು ಬೇಡ, ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತೇಳಿ. ಸೊ ಸದಸ್ಯರ ಆಯ್ಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಈ ಹಿಂದೆ ಸದಸ್ಯರಾಗಿ ನಮ್ಮ ಜೊತೆಗಿದ್ದಂಥವ್ರು ನಮ್ಮ ಲಕ್ಷ್ಮೀ ಮೇಡಮ್ನವರಾಗಿರ್ಬೋದು, ಉಮಾ ಮೇಡಮ್ನವರಾಗಿರ್ಬೋದು, ಅವರು ಅಷ್ಟೇ, ಇಲ್ಲ ಹೊಸಬ್ರಿಗೆ ಅವಕಾಶ ಕೊಡಿ, ಇನ್ನೊಬ್ರಿಗೆ ಅವಕಾಶ ಕೊಡಿ, ನಾವು ಈ ಹಿಂದೆ ಇದ್ದೀವಿ ಅಂತೇಳಿ ಭಾಳಷ್ಟು ಜನ ಇದರಲ್ಲಿ ತ್ಯಾಗನೂ ಮಾಡಿದ್ದಾರೆ, ನಮಗೆ ಸಹಕಾರನೂ ಕೊಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ ನಮ್ಮ ಇವರು ಆನಂದ್ ಕುಮಾರ್ ಅವರಾಗಿರ್ಬೋದು, ಇವರೆಲ್ಲ ಸಹಕಾರ ಕೊಟ್ಟರು. ಇಲ್ಲ ನಮಗೆ ನಾವೆಲ್ಲ ಹಿಂದಿನ ಚುನಾವಣೆಗಳೆಲ್ಲ ಸಮಸ್ಯೆ ಆಗಿದೆ, ನಮ್ಗೆ ಮತ್ತೆ ಅವಕಾಶ ಕೊಡಿ ಅಂತ ಯಾರೂ ಆ ಥರ ಕೇಳಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು. ಸೊ ನಮ್ಮ KGFನ BO ಕಚೇರಿ ಸಿಬ್ಬಂದಿ ವರ್ಗದವರು ಅಷ್ಟೇ, ಸರ್ ಎಲ್ಲ ನೀವು ಅನ್ಯೋನ್ಯತೆಯಿಂದ ಒಗ್ಗಟ್ಟಾಗಿ ಹೋಗಿ, ತುಂಬ ಚೆನ್ನಾಗಿರುತ್ತೆ, ನಮ್ಮ ತಾಲೂಕು ಒಂದು ಮಾದರಿ ಆಗಬೇಕು ಅಂತ. ಎಲ್ಲರೂ ಕೂಡ ಇದು ಒಬ್ಬರಿಂದ ಸಾಧ್ಯ ಆಗೋಂಥದ್ದಲ್ಲ, ಎಲ್ಲರೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಇದ್ದದ್ದು ಇವತ್ತು ಸಾಕಾರ ಆಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ, ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಯಾಕೆಂದರೆ ಯಾವುದೇ ಸಂಘ ಆಗಿರ್ಬೋದು, ಮಾತೃ ಸಂಘ ಆಗಿರ್ತಕ್ಕಂಥ ಸರ್ಕಾರಿ ನೌಕರರ ಸಂಘದ ಒಂದು ಅಡಿಯಲ್ಲಿ ಅಥವಾ ಅವರ ಒಂದು ಮಾರ್ಗದರ್ಶನದಲ್ಲಿ ಹೋಗ್ತಕ್ಕಂಥದ್ದು. ಇಲ್ಲಿ ಎಲ್ಲ ಸರ್ಕಾರಿ ನೌಕರರು ಸರ್ಕಾರಿ ನೌಕರ ಸಂಘದ ಅಡಿಯಲ್ಲಿ ಬರ್ತಾರೆ. ಅದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಸರ್ಕಾರಿ ನೌಕರ ಸಂಘಕ್ಕೆ ಒಂದು ಬಲ.
ಸೊ ಹಾಗಾಗಿ ನಮ್ದು ಏನೇ ಸಂಘಟನೆ ಆಗಬೇಕು ಅಂದ್ರೆ ಅದು ಪ್ರಾಥಮಿಕ ಶಾಲೆ ಶಿಕ್ಷಕರು ಬಹಳ ಮುಖ್ಯ ಆಗ್ತಾರೆ. ಹಾಗಾಗಿ ಅಲ್ಲಿನ ಸಂಘಟನೆ ಸದೃಢವಾಗಿದ್ದರೆ ಮಾತ್ರ ಇಲ್ಲಿ ಸರ್ಕಾರಿ ನೌಕರ ಸಂಘ ಕೂಡ ಸದೃಢವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾತನ್ನು ಹೇಳ್ತಾ, ನೂತನವಾಗಿ ಏನು ನಾವು ಇಲ್ಲಿ 2 ಟರ್ಮನ್ನು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಮಾತಾಡಿಕೊಂಡು ಸೌಹಾರ್ದವಾಗಿ 2 ಟರ್ಮನ್ನು ಮಾಡ್ಕೊಂಡಿದ್ದೀವಿ. ಮೊದಲನೇ ಒಂದು ಅವಧಿಯಲ್ಲಿ 2 ವರ್ಷಗಳ ಅವಧಿಗೆ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿರ್ತಾರೆ. 2.5 ವರ್ಷಗಳ ಅವಧಿಗೆ, ಏನು 5 ವರ್ಷ 2.5 ವರ್ಷದ ಅವಧಿಗೆ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿರ್ತಾರೆ. ನಂತರದ ಅವಧಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿ 2 ವರ್ಷದ ನಂತರ ಮತ್ತೆ ಇದನ್ನೇ ಮಾಡಿಫೈ ಮಾಡ್ತಕ್ಕಂಥ 8 ಜನರು ಸ್ವಲ್ಪ ಮಾಡಿಫೈ ಮಾಡಿ ಬೇರೆ ಅಧ್ಯಕ್ಷರನ್ನ ಮಾಡಿ ಬೇರೆ ಬೇರೆ ಕೀ ಪೋಸ್ಟನ್ನು ಕೊಟ್ಟು ಒಂದು ಸ್ವಲ್ಪ ಎಲ್ಲರೂ ಆಕ್ಟಿವ್ ಆಗಿ ಕೆಲಸ ಮಾಡಲಿ ಅನ್ನೋ ಉದ್ದೇಶದಿಂದ ಮತ್ತೆ ಇಲ್ಲಿ ಸಮನ್ವಯತೆಯನ್ನು ಸಾಧಿಸೋದು ದೃಷ್ಟಿಯಿಂದ ನಾವು ಈ ಒಂದು ಮಾರ್ಗದರ್ಶನವನ್ನು ಇದು ಮಾನ್ಯ ಎಲ್ಲ ನಮ್ಮ ಶಿಕ್ಷಕರು ಮತ್ತೆಲ್ಲ ಸಂಘಗಳ ಉನ್ನತ ಸಂಘಗಳ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಈ ಒಂದು ಕೆಲಸವನ್ನು ನಾವು ಮಾಡ್ಕೊಂಡಿದ್ದೇವೆ. ಹಾಗಾಗಿ ಏನು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಸರ್ ಅವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ನಮ್ಮ ಸರ್ಕಾರಿ ನೌಕರರ ಸಂಘ ಮತ್ತು KGF ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ಎಲ್ಲ ನೌಕರರ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ, ತಾವೆಲ್ಲರೂ ಕೂಡ ನಮ್ಮ ಶಿಕ್ಷಕರ, ನಿಮಗೆ ಬೇರೆ ಇಲಾಖೆಗಿಂತ ನಮ್ಮ ಶಿಕ್ಷಕರ ಸೇವೆನೇ ಭಾಳ ಮುಖ್ಯ ಆಗ್ತದೆ. ಈಗ ಹಾಗಾಗಿ ಎಲ್ಲ ಶಿಕ್ಷಕರದ್ದು ಏನೇ ಸಮಸ್ಯೆಗಳಿದ್ರು ಒಂದು ಹೊಸ ಹೊಸ ಯೋಜನೆಗಳನ್ನು ಹಾಕೊಳ್ಳಿ, ಹೊಸ ಹೊಸ ವಿಚಾರಗಳನ್ನು ಇಟ್ಕೊಂಡು ನೀವು ಸಂಘಟನೆಯನ್ನು ಮುಂದುವರಿಸಿ, ತಮಗೆ ಸದಾಕಾಲ ಸರ್ಕಾರಿ ನೌಕರ ಸಂಘ ಮತ್ತು ಎಲ್ಲ ವೃಂದ ಸಂಘಗಳು ತಮ್ಮ ಜೊತೆ ಇರ್ತವೆ ಅಂತ ಹೇಳ್ತಾ, ತಮಗೆಲ್ರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ. ವಿಶೇಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ, ನಮಗೆ ಮಾಧ್ಯಮ ಮಿತ್ರರು ಅಷ್ಟೇ, ಬೇಡ ಚುನಾವಣೆ ಬೇಡ, ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ಅಂತಕ್ಕಂಥ ಸಂದೇಶ ಕೊಟ್ಟ ನಮಗೆ ಮಾಧ್ಯಮ ಮಿತ್ರರು ಕೂಡ ಕೊಟ್ಟರು, ಚುನಾವಣೆಯಲ್ಲಿ ಏನಿದೆ, ಯಾಕೆ ಸುಮ್ಮನೆ ಚುನಾವಣೆ ಅಂತೇಳಿ. ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಭಾಳಷ್ಟು ಜನ ಶಿಕ್ಷಕರಲ್ಲದೆ ಬೇರೆ ಬೇರೆಯವರು ಕೂಡ ಹಿರಿಯರು ಕೂಡ ನಮಗೆ ನೀವು ಮಾರ್ಗದರ್ಶನ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಮತ್ತು ಈ ಒಂದು ತಂಡವನ್ನು ಈ ರೀತಿ ಆಗಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದಾರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ KGF ಘಟಕಕ್ಕೆ ಸರ್ವಾನುಮತದಿಂದ ಎಲ್ಲ ವೃಂದ ಸಂಘಗಳ ಸಹಕಾರದಿಂದ ಶಾಸಕರ ಸೂಚನೆಯ ಮೇರೆಗೆ ನಮ್ಮ ಎಲ್ ನರಸಿಂಹಮೂರ್ತಿಯವರ ಮುಂದಾಳತ್ವದಲ್ಲಿ ಏನು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾನ್ಸಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ಶುಭಾಶಯಗಳನ್ನು ಕೋರ್ತಾ, ಎಲ್ಲ ಶಿಕ್ಷಕರಿಗೆ ಒಂದು ವಿನಂತಿ, ಇನ್ನು ಮುಂದೆ ಈ ಹೊಸದಾಗಿ ಆಯ್ಕೆಯಾಗಿರುವಂತಹ ತಂಡಕ್ಕೆ ನಿಮ್ಮ ಸಮಸ್ಯೆಗಳು ಒಂದು ಸ್ಪಂದಿಸುವಲ್ಲಿ ಸಹಕಾರ ಕೊಡಬೇಕು ಅಂತ ವಿನಂತಿಸ್ತಾ, ಅದೇ ರೀತಿ ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಏಕೆಂದರೆ ಈ ಒಂದು ಬೆಳವಣಿಗೆಗೆ ಅವರೇ ಮುಖ್ಯ ಕಾರಣ. ಅವರೊಂದು ಸೂಚನೆ ಮೇರೆಗೆ ಶಿಕ್ಷಕರು ಎಲ್ಲ ಒಗ್ಗಟ್ಟಾಗಿರಿ, ನಿಮ್ಮಲ್ಲಿ ಗುಂಪುಗಾರಿಕೆ ಬೇಡ ಅಂತ ಅವರೊಂದು ಸೂಚನೆ ಮೇರೆಗೆ ಎಲ್ಲ ಒಂದಾಗಿದ್ದೀವಿ. ಎಲ್ಲ ವೃಂದ ಸಂಘಗಳು ಒಂದಾಗಿ ಇದು ಕೆಲಸ ಶಿಕ್ಷಕರ ಒಂದು ಸಮಸ್ಯೆ ಸ್ಪಂದಿಸೋದಕ್ಕೆ ನಾವು ಇದ್ದೀವಿ. ಕಳೆದ 1 ವರ್ಷದ ಹಿಂದೆ ನಾನು ಮತ್ತು ಗಿರೀಶ್ ಬಾಬು ಸೇಮ್ ಇದೇ ರೀತಿ ಶಾಸಕರು ನಮಗೆ ಬನ್ನಿ ಸಂಘದ ಜೊತೆ ಇರಿ, ನರಸಿಂಹಮೂರ್ತಿಯವ್ರ ಜೊತೆ ಇರಿ ಅಂತ ಸೂಚನೆ ಕೊಟ್ಟ ಮೇಲೆ ಅವ್ರ ಜೊತೆ ಇದ್ದು ಎಲ್ಲ ಶಿಕ್ಷಕರಿಗೆ ಸಮಸ್ಯೆಗಳು ಸ್ಪಂದಿಸಿದ್ದೀವಿ. ತುಂಬ ಸಂತೋಷ ಇದೆ. ಆ ಒಂದು ಪ್ರಯತ್ನ 1 ವರ್ಷದಿಂದ ನಾವೇನು ಪ್ರಯತ್ನ ಪಟ್ವಿ, ಇವತ್ತು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಮ್ಮ ಶಿಕ್ಷಕರ ಎಲ್ಲ ವೃಂದಗಳು ಒಂದಾಗಿ ಇವತ್ತು ಯಾವುದೇ ಭೇದ ಭಾವ ಇಲ್ಲದೆ ಒಂದಾಗಿ ಹೋಗ್ತಾ ಇದ್ದೀವಿ. ಇದೇ ರೀತಿ ಮುಂದುವರಿಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸಂಘದ ಪದಾಧಿಕಾರಿಗಳು ಎಲ್ಲರಿಗೂ ಶುಭಾಶಯ ಹೇಳ್ತಾ ನಾನು ಮಾತನಾಡ್ತೀನಿ. ಜೈ ಹಿಂದ್. ನೌಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಎಲ್ ನರಸಿಂಹಮೂರ್ತಿ ಸರ್, ಆದಿಯಾಗಿ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ನನ್ನ ನೆಚ್ಚಿನ ವೃತ್ತಿ ಬಾಂಧವರೇ, ಈ ದಿನ ಏನು ನಮ್ಮ KGF ತಾಲೂಕಿನ ಇತಿಹಾಸದಲ್ಲಿ ಒಂದು ಒಳ್ಳೆಯ ಮುನ್ನುಡಿಯನ್ನು ಬರೆದಿದ್ದೀವಿ. ನಾವು ಶಿಕ್ಷಕರಾದಂಥವರು ಸಮಾಜಕ್ಕೆ ಮಾದರಿಯಾಗಿರಬೇಕು. ಈ ಚುನಾವಣೆ ಇಂಥದನ್ನು ದೂರ ಇಡಬೇಕು ಅನ್ನೋ ನಮ್ಮ ಶಾಸಕರು ಶ್ರೀಮತಿ ರೂಪಕಲಾ ಮೇಡಮ್ ರವರ ಮಾರ್ಗದರ್ಶನ ಹಾಗೂ ನಮ್ಮ ನರಸಿಂಹಮೂರ್ತಿ ಸರ್ ಮತ್ತು ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದಿಯಾಗಿ ಎಲ್ಲ ಹಿರಿಯರು ಮತ್ತು ನಮ್ಮ ಎಲ್ಲ ಶಿಕ್ಷಕ ಮಿತ್ರರು, ಹಿತೈಷಿಗಳು ಒಂದು ಸಲಹೆ ನೀಡಿದ್ರು. ಒಂದು ಕುಟುಂಬದಲ್ಲೇ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ. ನಾವು ಶಿಕ್ಷಕರಾದ ಸಣ್ಣ ಪುಟ್ಟ ವೈಮನಸ್ಸುಗಳಿರ್ತಕ್ಕಂಥದ್ದು ಸಹಜ. ಅದನ್ನೆಲ್ಲ ಬದಿಗೊತ್ತಿ ನಾವು ಒಂದಾಗಿ ಹೋದಾಗ ಒಂದು ಸಂದೇಶವನ್ನು ನೀಡ್ತೀವಿ. ನಾವು ಜಿಲ್ಲೆಯಲ್ಲೇ ಒಂದು ಮಾದರಿಯಾಗಿ ನಮ್ಮ ತಾಲೂಕನ್ನು ಮುನ್ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಸಲಹೆ ಸೂಚನೆಗಳು ಕೊಟ್ಟಿದ್ದನ್ನು ಅನುಸರಿಸಿ ನಾವೆಲ್ಲ ಸೇರಿ ನಮ್ಮಲ್ಲಿದ್ದಂಥ ಸಣ್ಣ ಪುಟ್ಟ ವೈಮನಸ್ಸುಗಳನ್ನೆಲ್ಲ ಮರೆತು ನಾವೆಲ್ಲ ಒಂದೇ ಕುಟುಂಬ, ಶಿಕ್ಷಕ ಕುಟುಂಬ, ನಾವೆಲ್ಲ ಶಿಕ್ಷಕರಿಗಾಗಿ ಸೇವೆ ಸಲ್ಲಿಸೋಣ ಅನ್ನೋದ್ರಿಂದ ಈ ದಿನ ಪದಾಧಿಕಾರಿಗಳ ಆಯ್ಕೆ ಅವಿರೋಧವಾದ ಆಯ್ಕೆ ಆಗಿದ್ದು, ಈ ದಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ದೇವೇರಳ್ಳಿ ನಾರಾಯಣಸ್ವಾಮಿ ಸರ್
ಹಾಗೂ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರುವಂಥ ನಮ್ಮ PV ಶ್ರೀನಿವಾಸ್ ಸರ್ ಹಾಗೂ ಖಜಾಂಚಿ ಆಗಿರುವಂಥ ನಮ್ಮ K2 ಶ್ರೀನಿವಾಸ್ ಸರ್ ಆದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮೊದಲಿಗೆ ನಾ ಕಂಡಂತೆ ಈ KGF ಇತಿಹಾಸದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಅವಿರೋಧವಾಗಿ ಆಗಿರೋದು ನಾ ಕಂಡಿಲ್ಲ, ಆಗಿಲ್ಲ ಪ್ರಾಥಮಿಕ ಶಾಲಾ ಸಂಘದ ಇತಿಹಾಸದಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮೂಲ ಕಾರಣೀಭೂತರು ಅಂತಂದರೆ ನಮ್ಮ ನೌಕರರ ಸಂಘದ ಅಧ್ಯಕ್ಷರಾದಂಥ L. ನರಸಿಂಹಮೂರ್ತಿ ಸರ್, ಜೊತೆಯಾಗಿ ನಮ್ಮ ಒಂದು ಜನಪ್ರಿಯ ಶಾಸಕರಾದಂಥ ನಮ್ಮ ರೂಪಕಲಾ ಶಶಿಧರ್ ಮೇಡಮ್ ಅವರು, ಹಾಗೂ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ಹಾಗೂ ನಮ್ಮ KGF ತಾಲೂಕಿನ ಶಿಕ್ಷಕರು ಕೂಡ ಇಲ್ಲಿ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜೊತೆಯಾಗಿ ಹೋಗೋಣ, ಒಗ್ಗಟ್ಟಾಗಿ ಹೋಗೋಣ, ಎಲ್ಲ ವೃಂದ ಸಂಘಗಳು ನಾವು ಒಟ್ಟಾಗಿದ್ದೀವಿ, ಮುಂದಿನ ದಿನಗಳಲ್ಲಿ ಹಾಗೆ ಹೋಗೋಣ ಅಂತ ತುಂಬ ಜನರ ಆಶಯ ಇತ್ತು. ಈ ದಿನ ಆ ಆಶಯ ನೆರವೇರಿದೆ ಅಂತ ನಾನು ಅನ್ಕೊಂತೀನಿ. ಇದಕ್ಕೆ ಕಾರಣೀಭೂತರಾದಂಥ ಎಲ್ಲ ವೃಂದ ಸಂಘಗಳ ಆದಿಯಾಗಿ ನಮ್ಮ ನೌಕರರ ಸಂಘದ ಅಧ್ಯಕ್ಷರಾದಿಯಾಗಿ, ಜೊತೆಗೆ ಪ್ರಾಥಮಿಕ ವಿಭಾಗದಿಂದ ನೌಕರರ ಸಂಘವನ್ನು ಪ್ರತಿನಿಧಿಸುವಂಥ ನಮ್ಮ ಕೃಷ್ಣಮೂರ್ತಿ ಸರ್ ಆಗಲಿ, ನಮ್ಮ ನಾಯ್ಡು ಸರ್ ಆಗಲಿ, ಗಿರೀಶ್ ಸರ್, ಇವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಇದಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಈ 5 ವರ್ಷದ ಅವಧಿಯಲ್ಲಿ ಶಿಕ್ಷಕರ ಸೇವೆ ಮಾಡಲಿಕ್ಕೆ ನಾವಿವತ್ತು ಬಂದಿದ್ದೇವೆ. ಈ ಹಿಂದೆ ಕೂಡ ಹಲವಾರು ರೀತಿಯಲ್ಲಿ ಕೆಲವೊಂದು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂಥ ನಿದರ್ಶನಗಳುಂಟು. ಮುಂದಿನ ದಿನಗಳಲ್ಲಿ ನಾವು ಶಿಕ್ಷಕರ ಸೇವೆ ಮಾಡಲಿಕ್ಕೆ ಎಂಥ ಸಮಸ್ಯೆ ಆದರೂ ಅದನ್ನು ಸೇವೆ ಮಾಡಲಿಕ್ಕೆ ನಮ್ಮ ತಂಡ ರೆಡಿ ಇದೆ ಅಂತಕ್ಕಂಥ ಇದನ್ನು ನಾನು ಹೇಳ್ತಾ, ನಮ್ಮ ಶಿಕ್ಷಕರ ಸೇವೆಯೇ ನಮ್ಮ ಪರಮೋಚ್ಚ ಗುರಿ ಎಂಬತಕ್ಕಂಥ ಒಂದು ಧ್ಯೇಯೋದ್ದೇಶದ ಅಡಿಯಲ್ಲಿ ನಾವೆಲ್ಲ ಈ ದಿನ ಕೆಲಸ ಮಾಡೋಕ್ಕೆ ಸಿದ್ಧರಿದ್ದೇವೆ ನಮ್ಮ ತಂಡ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. 2026-31ನೇ ಸಾಲಿನವರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರ ಆದಿಯಾಗಿ ಎಲ್ಲ ಪದಾಧಿಕಾರಿಗಳು ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ KGF ಇದರಲ್ಲಿ ಎಲ್ಲ ಸಂಘಟನೆಗಳು ಕೂಡ ಬಲಿಷ್ಠವಾಗಿ ಸಮೃದ್ಧವಾಗಿ ಇದ್ದು, ಅದರಲ್ಲೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ವಿನೋದ್ ಬಾಬು ಸರ್ ಅವರ ಹಾದಿಯಲ್ಲಿ ಕೂಡ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬಂದು ಎಲ್ಲ ಶಿಕ್ಷಕರಿಗೂ ಸಕಾಲಕ್ಕೆ ಏನೇನು ಸಿಗಬೇಕಾದ ಎಲ್ಲ ಸವಲತ್ತುಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಅವರ ಒಂದು ಆಶಯದಂತೆ ಕೂಡ ನಾವು ಕೂಡ ಕಳೆದ 5 ವರ್ಷಗಳಲ್ಲಿ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿ ಈಗ ನಮ್ಮ ಸಂಘವನ್ನು ಬಲಿಷ್ಠಗೊಳಿಸಿದ್ವಿ. ಈಗಿರತಕ್ಕಂಥ ಬಂದಿರತಕ್ಕಂಥ ಹೊಸ ತಂಡ ಕೂಡ ಅದೇ ರೀತಿಯಾಗಿ ಶಿಕ್ಷಕರಿಗೆ ಒಳ್ಳೆ ಕೆಲಸಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಮತ್ತು ಸಂಘವನ್ನು ಗಳಿಸ್ತಾರೆ ಅಂತಕ್ಕಂಥ ಇದರಲ್ಲಿ ಅವರಿಗೆಲ್ಲ ಕೂಡ ಎಲ್ಲ ರೀತಿಯಲ್ಲೂ ಕೂಡ ನೌಕರ ಸಂಘ ಮತ್ತು ನಾವೆಲ್ಲ ಇತರೆ ವೃಂದ ಸಂಘಗಳು ಕೂಡ ಸಹಕಾರವನ್ನು ನೀಡ್ತಾವೆ ಅಂತ ಹೇಳ್ತಾ ಅವರಿಗೆ ಎಲ್ಲ ರೀತಿಯಲ್ಲೂ ನಾವು ಸಹಕಾರವನ್ನು ನೀಡ್ತೀವಿ. ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶುಭ ದಿನ, ಶುಭ ಮುಂಜಾನೆಯಲ್ಲಿ ಸಂತೋಷ ಸಡಗರದಲ್ಲಿ ನಾವು ಕುಣಿದು ಕುಪ್ಪಳಿಸ್ತಕ್ಕಂಥ ಒಂದು ದಿನ ಇವತ್ತು. ಯಾಕಂದರೆ ನಮ್ಮ ಕನಸು ಕಳೆದ ವರ್ಷ ನಮ್ಮ ಕನಸಾಗಿತ್ತು, ನಮ್ಮ ಸಂಘದ ಒಂದು ಕನಸಾಗಿತ್ತು. ಆ ಕನಸು ಇವತ್ತು ನೆರವೇರಿದೆ ಅಂದರೆ ನಮ್ಗೆ ಎಲ್ಲಿಲ್ಲದ ಒಂದು ಸಂತೋಷ, ನಮಗೆ ಸಂತೋಷವಾಗಿದೆ. ಯಾಕಪ್ಪ ಅಂದರೆ ಇವತ್ತು ನಮ್ಮ ಸಲಹೆ ಸೂಚನೆಗಳನ್ನು ಎಲ್ಲರೂ, ಹಿರಿಯರು ಆಗಿರ್ಬೋದು, ದೊಡ್ಡವರು, ನಮಗಿನ ದೊಡ್ಡವರು ಇದ್ದಾರೆ, ಎಲ್ಲರೂ ನಮ್ಮನ್ನು ಆಲಿಸಿ ನಮ್ಮ ಮಾತಿಗೆ ಗೌರವ ಕೊಟ್ಟು ನಮ್ಮಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ನಮ್ಮ ಒಂದು ನಿಲುವು ಏನಿತ್ತು, ಆ ನಿಲುವನ್ನು ಫಲಕಾರಿಯಾಗಿ ಇವತ್ತು ಬೀಜ ಬಿತ್ತಿದ್ದೀರ. ನಾವು ಬೀಜ ಹಾಕಿದ್ವಿ. ಫಸ್ಟಿಗೆ ಹಾಕಲೇಬೇಕಂತ ಒಂದು ಹಠ ಇತ್ತು, ಚಾಲೆಂಜ್ ಇತ್ತು. ಅದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲನ್ ಸರ್ ನಾವು ಮರೆಯೋದಕ್ಕೆ ಆಗೋದೇ ಇಲ್ಲ. ಯಾಕಪ್ಪ ಅಂದರೆ ಇವತ್ತು ಈ ಒಂದು ಇಷ್ಟೆಲ್ಲ ಸಂತೋಷವಾಗಿ ಸುಖವಾಗಿ ನಾವೆಲ್ಲ ಇದಾಗಿರ್ಬೇಕಾದ್ರೆ, ನಗದುತ್ತಾ ಇರಬೇಕಾದ್ರೆ ಮೂಲಕರ್ತರು ಎಲ್ಲನ್ ಸರ್. ಯಾಕಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಕ್ಕಂಥ ಒಂದು ದಿಸೆಯಲ್ಲಿ ಅವರು ಇವತ್ತು ನಮ್ಮನ್ನು ಹುಟ್ಟಾಕಿದ್ದಾರೆ. ನಾವು ನಮ್ಮ ಸಹಕಾರನೂ ಇದೆ. ಅದಕ್ಕೋಸ್ಕರ ಇದೇ ರೀತಿಯಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ನಮಗೆ ಚುನಾವಣೆ ಬೇಡ ಅಂತಕ್ಕಂಥ ದಿಸೆಯಲ್ಲಿ ನಾವು ಚುನಾವಣೆಗೆ ಅಂದ ತಕ್ಷಣ ಅವಿರೋಧವಾಗಿ ಆಗಬೇಕು ಅಂತಕ್ಕಂಥ ಬಿಚ್ಚಿದ್ದು KGF ಅಲ್ಲಿ ಇದೇ ಬೆಳೆಸ್ಕೊಂಡು ಹೋಗ್ಬೇಕಂತ ತಮ್ಮೆಲ್ಲರಿಗೂ ವಿನಂತಿಸ್ತಾ ಇದ್ದೀನಿ. ಮತ್ತೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದೇ ಭಾವನೆಯಲ್ಲಿ ನಾವೆಲ್ಲ ಹೋಗೋಣ ಅಂತ ನನ್ನ ಒಂದು ಆಸೆ ಆಗಿದೆ. ಮತ್ತೆ ನಿಮ್ಮ ಎಲ್ಲರಿಗೂ ಶುಭವಾಗಲಿ. ನಮ್ಮ ಅಧ್ಯಕ್ಷರು
ಏನು ಈ ಒಂದು ಅವಧಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕ ನಾರಾಯಣಸ್ವಾಮಿ ಆಗಿರ್ಬೋದು, ಈ ಕಡೆ ನಮ್ಮ ಖಜಾಂಚಿ ಆಗಿರ್ತಕ್ಕಂಥ PV ಶ್ರೀನಿವಾಸ್ ಆಗಿರ್ಬೋದು, ಕಾರ್ಯದರ್ಶಿ ಆಗಿರ್ತ PV ಶ್ರೀನಿವಾಸ್ ಮತ್ತು K ಶ್ರೀನಿವಾಸ್, ನಾನು ಶ್ರೀನಿವಾಸೆ, ನಾವು ಎಲ್ಲ ಶ್ರೀನಿವಾಸಗಳು ಸೇರಿ ಇವತ್ತು ವೆಂಕಟರಾಮ ಸ್ವಾಮಿ ಒಳ್ಳೆ ಒಂದು ಆಶೀರ್ವಾದ ಮಾಡಿದ್ದಾನೆ ಅಂತಕ್ಕಂಥ ದೇವರನ್ನ ನಾವು ನೆನೆಸ್ಕೊಂತ ಬಾಬು ಸರ್, ಬಾಬು ಸರ್, ಸರ್ ಮಲ್ಲಿಕಾ ಮೇಡಮ್ ಸರ್ ಇದು ಸರ್ ಸಮನ್ವಯತೆ ಅಂದ್ರೆ ನೋಡಿ